ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಇವತ್ತು ನನ್ನ ಪಾಪುಗೆ ನಾನು ಯಾವ ರೀತಿ ಸರ್ಲ್ಯಾಕ್ ಮಾಡ್ತೀನಿ ಮನೇಲಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನ್ಯೂ ಮಾಮ್ ಎಲ್ಲ ಯಾರೆಲ್ಲ ಇರ್ತೀರಾ ಅವರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಫಸ್ಟ್ಗೆ 1 ಕಪ್ಪು ಅಕ್ಕಿನ ತಗೊಂಡಿದ್ದೀನಿ. ನಾನು ಇಲ್ಲಿ ಸೋನಾ ಮಸೂರಿ ಅಕ್ಕಿ ಆಗಿರಲಿ, ಸಣ್ಣ ಅಕ್ಕಿ ಆಗಿರಲಿ, ಬುಲೆಟ್ ರೈಸ್ ಇದನ್ನ ಯಾವುದನ್ನು ನಾನು ತಗೊಂಡಿಲ್ಲ. ನಾನು ಡೈರೆಕ್ಟು ರೈತರು ಬೆಳೆದಿರೋ ಅಕ್ಕಿ, ಸೊಸೈಟಿ ಅಕ್ಕಿ ಅಂತ ಹೇಳ್ತಾರೆ ಗೊತ್ತಾ, ಸೊ ಆ ರೀತಿ ದಪ್ಪಕ್ಕಿ. ಸೊ ಅದನ್ನು ನಾನು ತಗೊಂಡಿದ್ದೀನಿ. ಇದನ್ನು ಯಾರು ಪಾಲಿಶ್ ಏನೂ ಮಾಡಿರೋದಿಲ್ಲ, ರೈತರಿಂದ ಡೈರೆಕ್ಟಾಗಿ ತಗೊಂಡಿರೋದಲ್ವ. ಹಾಗಾಗಿ ಇದರಲ್ಲಿ ಪ್ರೋಟೀನ್ಸ್ ಎಲ್ಲ ಇರುತ್ತೆ, ಮಕ್ಕಳಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನೀವು ಯೂಸ್ ಮಾಡಬೇಕಾದ್ರೂ ಅಷ್ಟೇ ಸೊಸೈಟಿ ಅಕ್ಕಿನ ತಗೊಳ್ಳಿ. ಅಕ್ಕಿನ ಲೈಟಾಗಿ ಬಾಣಲಿಲಿ ಬಿಸಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಆರೋದಕ್ಕೆ ಅಂತ ಬಿಟ್ಟಿದ್ದೀನಿ. 2 ಸ್ಪೂನು ತೊಗರಿಬೇಳೆ, 2 ಸ್ಪೂನು ಕಪ್ಪು ಉದ್ದಿನ ಕಾಳು ಅಥವಾ ಕಪ್ಪು ಕಲರ್ ಇರುತ್ತೆ ನೋಡಿ ಉದ್ದಿನ ಕಾಳು, ಇದು ಮಾರ್ಕೆಟಲ್ಲಿ ಸಿಗುತ್ತೆ, ನೀವು ಕೇಳಿ ತಗೊಳ್ಳಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಹೆಸರುಬೇಳೆ, 2 ಟೇಬಲ್ ಸ್ಪೂನ್ ಆಗೋಷ್ಟು ಹೆಸರು ಕಾಳನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಹುರುಳಿ ಕಾಳನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಯಾವ್ಯಾವ ಕಾಳನ್ನ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀವು ಕೂಡ ಅದೇ ಮೆಜರ್ಮೆಂಟಲ್ಲಿ ತಗೊಳ್ಳಿ. ಆ್ಯಂಡ್ ನಾನಿಲ್ಲಿ ಮೈಸೂರು ಬೇಳೆ ಏನು ಬರುತ್ತೆ ಅದನ್ನು ಕೂಡ ನಾನು 2 ಟೇಬಲ್ ಸ್ಪೂನ್ನ ತಗೊಂಡಿದ್ದೀನಿ. ನೆಕ್ಸ್ಟು ಪಂಪ್ಕಿನ್ ಸೀಡ್ಸ್, ಅದು ಕೂಡ 2 ಟೇಬಲ್ ಸ್ಪೂನ್, ಮತ್ತು ಆಲ್ಮಂಡ್ ಮತ್ತು ಕ್ಯಾಶ್ಯೂ ಇದನ್ನು ಕೂಡ ನಾನು 6 ಅಥವಾ 7 ತಗೊಂಡಿದ್ದೀನಿ, 6ರಿಂದ 8 ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ಕಡಲೆ ಬೀಜ, ಇದನ್ನು 2 ಟೇಬಲ್ ಸ್ಪೂನ್ನ ತಗೊಂಡಿದ್ದೀನಿ. ಸೊ ಒಂದು ಸಲ ಕ್ಲೀನಾಗಿ ನೋಡ್ಕೊಳ್ಳಿ ನಾನು ಏನೇನೆಲ್ಲ ತಗೊಂಡಿದ್ದೀನಿ ಅಂತ. ಸೊ ನೀವು ಕೂಡ ಇದೇ ಮೆಜರ್ಮೆಂಟಲ್ಲಿ ತಗೊಳ್ಳಿ, ನಿಮಗೆ ಮ್ಯಾಕ್ಸಿಮಮ್ 1ರಿಂದ 2 ತಿಂಗಳವರೆಗೂ ಈ ಸರ್ಲ್ಯಾಕ್ ಬರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದು ಬೌಲ್ಗೆ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಏನಕ್ಕೆ ಅಂದರೆ ಇದರಲ್ಲೆಲ್ಲ ಡಸ್ಟ್ ಎಲ್ಲ ಇರುತ್ತಲ್ವ, ಹಾಗಾಗಿ ನಾನು ಇದನ್ನು 3ರಿಂದ 4 ಸಲ ವಾಶ್ ಮಾಡಿದ್ದೀನಿ. ಮಕ್ಕಳಿಗೆ ಫುಡ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ವಾಟರ್ ಪ್ಯೂರಿಫೈಯಲ್ಲಿ ವಾಶ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅದೆಲ್ಲ ಪ್ಯೂರಿಫೈ ಆಗಿರುತ್ತೆ, ವಾಟರಲ್ಲಿ ಏನೇನೆಲ್ಲ ಡಸ್ಟ್ ಇರುತ್ತೆ ಅದೆಲ್ಲ ಹೋಗಿ ನಮಗೆ ಕುಡಿಯೋ ನೀರು ಥರ ಬರುತ್ತಲ್ವ, ಹಾಗಾಗಿ ನಾನು ಅದೇ ನೀರನ್ನು ತಗೊಂಡು ವಾಶ್ ಮಾಡ್ತಾ ಇದ್ದೀನಿ. ಸೊ ಮಕ್ಕಳಿಗೆ ಅಂದಮೇಲೆ ತುಂಬಾ ಹುಷಾರಾಗಿ ಪ್ರತಿಯೊಂದನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ನೋಡ್ತಿರ್ಬೋದು ನೀವೇ ಎಷ್ಟೆಲ್ಲ ಕೊಳೆ ಇದೆ ಅಂತ. ಅಕ್ಕಿಲೇ ಆಗಿರ್ಬೋದು, ಕಾಳಲ್ಲೇ ಆಗಿರ್ಬೋದು, ಅಥವಾ ಡ್ರೈ ಫ್ರೂಟ್ಸ್ ಎಲ್ಲ ಏನು ಹಾಕಿದ್ದೀವಿ ಅದರಲ್ಲೆಲ್ಲ ತುಂಬಾ ಕೊಳೆ ಇರುತ್ತೆ. ಹಾಗಾಗಿ ನಾನು 3ರಿಂದ 4 ಸಲ ವಾಶ್ ಮಾಡಿಕೊಂಡು ಫೈನಲಾಗಿ ಈ ರೀತಿ ಬಂದಿದೆ, ನೀವು ನೋಡ್ತಿರ್ಬೋದು. ಇದನ್ನು ನಾನು ಒಂದು ಕಾಟನ್ ಪಂಚೆ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು, ನೀರಿನ ಅಂಶ ಏನೆಲ್ಲ ಇದೆ ಅದೆಲ್ಲ ಹೀರ್ಕೊಂಡು ಫುಲ್ಲು ಡ್ರೈ ಆಗಬೇಕು. ನೀವೇನಾದರೂ ಹೊರಗಡೆ ಬಿಸಿಲಲ್ಲಿ ಒಣಗಿಸ್ತೀನಿ ಅಂತ ಹೇಳಿದ್ರೆ ಈ ರೀತಿ ಕಾಟನ್ ಪಂಚೆ ಮೇಲೆ ಅಥವಾ ಕಾಟನ್ ಬಟ್ಟೆ ಏನಿದೆ ಅದ್ರ ಮೇಲೆ ಸ್ಪ್ರೆಡ್ ಮಾಡಿದ್ಮೇಲೆ ಮತ್ತೆ ಇದ್ರ ಮೇಲೆ ಒಂದು ಬಟ್ಟೆನ ಮುಚ್ಚಬೇಕಾಗತ್ತೆ. ಏನಕ್ಕೆ ಅಂದರೆ ಗಾಳಿಯಿಂದ ಬರೋ ಡಸ್ಟ್ ಎಲ್ಲ ಅದ್ರ ಮೇಲೆ ಕೂತ್ಕೊಂಡ್ರೆ ಮತ್ತೆ ಕಲ್ ಥರ ಸಿಗೋದು ಆ ರೀತಿ ಎಲ್ಲ ಆಗುತ್ತೆ ಅಂತ ಹೇಳಿ ಇದ್ರ ಮೇಲೆ ಬಟ್ಟೆನ ಕವರ್ ಮಾಡಿದ್ರೆ ಅದು ಆರಾಮಾಗಿ ಒಣಗಿರುತ್ತೆ. ಸೊ ನೋಡ್ತಿದ್ದೀರಲ್ವ, ನಾನು ಇದೇ ರೀತಿ ಮಾಡ್ತಾಯಿದ್ದೀನಿ, ನೀವು ಅದನ್ನೇ ಫಾಲೋ ಮಾಡಿ. ಸೊ 1 ದಿನ ಚೆನ್ನಾಗಿ ಅದೆಲ್ಲ ಒಣಗಬೇಕು. 1 ದಿನ ಎಲ್ಲ ಒಣಗಾದ್ಮೇಲೆ ಈ ರೀತಿ ಏನಂತಾರೆ ಡ್ರೈ ಆಗಿರುತ್ತೆ. ಅಷ್ಟೂ ನಾನು ಒಂದು ಬಾಣಲಿಗೆ ಸರ್ವ್ ಮಾಡಿಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಬೆಚ್ಚಗೆ, ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ, ಓಕೆನಾ. ನೆಕ್ಸ್ಟು ನಾನಿಲ್ಲಿ ಮಖಾನನ ತಗೊಂಡಿದ್ದೀನಿ 1 ಕಪ್. ಇದಂತೂ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಮಾತ್ರ ಮಿಸ್ ಮಾಡದೆ ಮಕ್ಕಳಿಗೆ ಕೊಡಿ ಅಂತಲೇ ಹೇಳ್ತೀನಿ. ನಾನಿಲ್ಲಿ 1 ಕಪ್ ಮಖಾನನ ತಗೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೂ 1 ಕಪ್ಗೆ ಹಾಕೊಂಡ್ಮೇಲೆ ಅದು ಸ್ವಲ್ಪ ಬಿಸಿ ಇರುತ್ತೆ. ಬಿಸಿ ಇದ್ದಾಗ ನಾವು ಅದನ್ನು ರುಬ್ಬೋದಕ್ಕೆ ಹೋಗಬಾರ್ದು, ಅದು ಫುಲ್ಲು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ರುಬ್ಬಿದಾಗ ಅದು ಉದುದ್ರಾಗಿ ನಮಗೆ ಪೌಡರ್ ಸಿಗುತ್ತೆ. ಸೊ ನಾನು ಕೂಡ ಇಲ್ಲಿ ತಣ್ಣಗಾರೋದಕ್ಕೆ ಅಂತ ಬಿಟ್ಟಿದ್ದೀನಿ. 1 ಅವರ್ ಇದನ್ನು ತಣ್ಣಗೆಲ್ಲ ಆರೋದಕ್ಕೆ ಅಂತ ಬಿಟ್ಟಾದಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪನೇ ಹಾಕ್ಕೊಂಡು ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಈ ರೀತಿ ಪೌಡರ್ ಆಗಿದೆ. ನೀವು ಒಂದು ಸಲ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಫುಲ್ಲು
ಪೇಸ್ಟ್ ಥರ ಪೌಡರ್ ಆಗಬೇಕು. ನಾನು ಇನ್ನೊಂದು ಸಲ ಇದನ್ನು ಪೌಡರ್ ಮಾಡ್ಕೊಳ್ತೀನಿ. ಅದಾದಮೇಲೆ ನನಗೆ ಸ್ವಲ್ಪ ಪರ್ಫೆಕ್ಟಾಗಿ ಸಿಗುತ್ತೆ. ನೀವು ಈ ರೀತಿ ಜ್ಯುವೆಲ್ರಿ ಆದರೂ ಹಿಡಿಬೋದು ಅಥವಾ ಕಾಟನ್ ಬಟ್ಟೆ ಸಿಗುತ್ತಲ್ವ, ಆ ಬಟ್ಟೆಯಲ್ಲಿ ಕೂಡ ನೀವು ಸರಿನಾ ಜ್ಯುವೆಲ್ರಿ ಮಾಡ್ಕೊಳ್ಬೋದು ಈ ಪೌಡರ್ನ. ಸೊ ನಮಗೆ ಈ ರೀತಿ ಪೌಡರ್ ಸಿಕ್ಕಿದೆ. ತುಂಬಾ ಕ್ವಾಂಟಿಟಿ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಹೇಳಿದ್ದು ಒಂದೇ ಕಪ್ ರೈಸ್ ಸಾಕು. ಸೊ ನಾನು ಯಾವ ರೀತಿ ಮೆಸರ್ಮೆಂಟಲ್ಲಿ ತೋರಿಸಿದ್ದೀನಿ ಅದೇ ರೀತಿ ಮೆಸರ್ಮೆಂಟಲ್ಲಿ ನೀವು ಕೂಡ ಮಾಡಿಕೊಂಡ್ರೆ ನಿಮಗಿದು ಹೇಳ್ತಾ ಇದ್ದೀನಿ 1 ರಿಂದ 2 ತಿಂಗಳಾದರೂ ಬರ್ಬೋದು ಅಥವಾ 3 ತಿಂಗಳವರೆಗಾದರೂ ಇದು ನೀವು ಯೂಸ್ ಮಾಡ್ಕೊಳ್ಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಲಿಶು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾನೆ ಈ ಒಂದು ಸರ್ಲ್ಯಾಕ್ನ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಯಾವ ರೀತಿ ಮನೇಲಿ ಸರ್ಲ್ಯಾಕ್ನ ಮಾಡ್ಕೊಳ್ಬೋದು ಅಂತ. ಹೊರಗಡೆ ಪ್ಯಾಕೆಟ್ ಫುಡ್ಡಲ್ಲಿ ನೀವು ಮಕ್ಕಳಿಗೆ ಸರ್ಲ್ಯಾಕ್ ಕೊಡ್ತೀನಿ ಅಂದರೆ ಮಕ್ಕಳಿಗೆ ಅದು ಒಳ್ಳೆಯದಲ್ಲ ಹೆಲ್ತ್ಗೆ. ಯಾಕಂದರೆ ಅದರಲ್ಲಿ ಶುಗರ್ ಎಲ್ಲ ಆ್ಯಡ್ ಆಗಿರುತ್ತೆ. 1 ವರ್ಷ ಆಗೋವರೆಗೂ ಮಕ್ಕಳಿಗೆ ಶುಗರ್ ಆಗಿರಲಿ ಸಾಲ್ಟ್ ಆಗಿರಲಿ ಕೊಡಬಾರ್ದು. ತುಂಬ ಜನ ನೀವು ವಿಡಿಯೋದಲ್ಲಿ ನೋಡಿರ್ತೀರ, ಸ್ವಲ್ಪ ಸಕ್ಕರೆ ಹಾಕಿದ್ರೆ ಏನಾಗೋದಿಲ್ಲ, ಸ್ವಲ್ಪ ಉಪ್ಪು ಹಾಕಿದ್ರೆ ಏನಾಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ನೋ ವೇಸ್. ನೀವು ಯಾವುದೇ ಒಂದು ವಿಡಿಯೋ ನೋಡಿಬಿಟ್ಟು ನನ್ನ ಮಗುಗೆ ನಾನು ಶುಗರ್ ಆ್ಯಡ್ ಮಾಡ್ತೀನಿ, ಸಾಲ್ಟ್ ಆ್ಯಡ್ ಮಾಡ್ತೀನಿ ಅಂತ ಮಾಡೋದಕ್ಕೆಲ್ಲ ಹೋಗ್ಬಿಡಿ. 1 ವರ್ಷ ಕಂಪ್ಲೀಟ್ ಆಗೋವರೆಗೂ ಸುಮ್ಮನೆ ಇರಿ. ಅದಾದಮೇಲೆ ನೀವು ಸ್ವಲ್ಪನೇ ಸಾಲ್ಟ್ನ ಮಕ್ಕಳಿಗೆ ಅಭ್ಯಾಸ ಮಾಡ್ಕೊಳ್ಬೋದು. ಲಿಶುಗೆ ನಾನು ಯಾವ ರೀತಿ ಸರ್ಲ್ಯಾಕ್ನ ಕೊಡ್ತೀನಿ ಅಂತ ಹೇಳೋದಾದರೆ, ಇಲ್ಲಿ ಬನಾನಾನ ಸ್ವಲ್ಪ ಏನಿರುತ್ತೆ ಅದನ್ನು ಸ್ವಲ್ಪ ಸಾಫ್ಟಾಗಿ ಪ್ಯೂರಿ ಥರ ಮಾಡ್ಕೊಳ್ಬೇಕಾಗುತ್ತೆ. ನಾನು ಫೋರ್ಕಲ್ಲಿ ಸ್ವಲ್ಪ ಬನಾನಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಸರ್ಲ್ಯಾಕ್ ಮಾಡೋದಕ್ಕೆ ಸ್ವಲ್ಪ ತಣ್ಣೀರಿಗೆ 1 ಸ್ಪೂನ್ ಆಗುವಷ್ಟು ಸರ್ಲ್ಯಾಕ್ ಪೌಡರ್ ಏನಿದೆ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಏನು ಹೇಳ್ತಾರೆ ಬೇಯೋದಕ್ಕೆ ಅಂತ ಬಿಡಬೇಕು. ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುಕ್ ಮಾಡಬೇಕು ಅದನ್ನು. ಸರ್ಲ್ಯಾಕ್ನ ನೋಡ್ತಿರ್ಬೋದು ಈ ರೀತಿ ಆಗಿರುತ್ತೆ. ತುಂಬ ಜಾಸ್ತಿ ಗಟ್ಟಿನೂ ಇರಬಾರ್ದು, ತುಂಬ ತೆಳನೂ ಇರಬಾರ್ದು, ಮೀಡಿಯಮಲ್ಲಿ ಇರಬೇಕು. ನೀವು ಇದಕ್ಕೆ ಯಾವುದೇ ಫ್ರೂಟ್ನ ಹಾಕಿದ್ರೂ ನಡೆಯುತ್ತೆ. ನಾನಿಲ್ಲಿ ಬನಾನಾನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಲಿಶುಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಬನಾನಾದರೂ ಹಾಕ್ಬೋದು ಅಥವಾ ಆ್ಯಪಲ್ ಆದರೂ ಬೇಯಿಸ್ಬಿಟ್ಟು ಅದನ್ನು ಪ್ಯೂರಿ ಮಾಡಿಕೊಂಡು ಇದ್ರ ಜೊತೆ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ತುಪ್ಪ ತಿನ್ನಿಸಿದ್ರೆ ಬೋನ್ಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ತುಪ್ಪ ಹಾಕ್ತೀನಿ ಅಂತ ಹೇಳಿ ನೀವು 1 ಸ್ಪೂನ್ ಅಷ್ಟು ತುಪ್ಪ ಹಾಕೋದು ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪನೇ ಆ್ಯಡ್ ಮಾಡ್ತಾ ಆಮೇಲೆ ನೀವು 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಳ್ಬೋದು. ಸೊ ಫೈನಲಿ ಸರ್ಲ್ಯಾಕ್ ರೆಡಿ ಆಗಿದೆ. ಲಿಶು ಅಂತೂ ನಿಜವಾಗ್ಲೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾನೆ. ನನಗೆ ಇಷ್ಟ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ನಾನು ಲಿಶುಗೆ ತಿನ್ನಿಸೋದಕ್ಕಿಂತ ಮುಂಚೆ 1 ಸ್ಪೂನು ನಾನು ಟೇಸ್ಟ್ ಮಾಡಿ ಅದಾದಮೇಲೆ ನಾನು ನನ್ನ ಪಾಪುಗೆ ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಥವಾ ಹೆಲ್ಪ್ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್. ಬಾಯ್ ಬಾಯ್.